ತರಗತಿಯಿಂದ 10ನೇ ತರಗತಿಯ ವರೆಗಿನ ಬಾಲ್ಯ ವಿದ್ಯಾರ್ಜನೆಯ ಬಾಲ್ಯದ ಗೆಳೆಯರು. ಎಲ್ಲ ಮಿತ್ರರಿಗೂ ವಯಸ್ಸಾಗುತ್ತಿದೆ. ಮಕ್ಕಳ ಮದುವೆ, ಜವಾಬ್ದಾರಿ ಹಾಗೆ ನಿಧಾನವಾಗಿ ನಡೆಯುತ್ತಿದ್ದಾರೆ. ವಯಸ್ಸಿದ್ದಾಗ ಮಿಂಚಿ ಮರೆಯಾದ ಪುಟಗಳನ್ನು ಕಣ್ಣ ಮುಂದೆ ಒಂದು ಸಮಯವಾಗುತ್ತಿದ್ದಂತೆ ಮರೆಯಾಗುತ್ತಿದೆ. ಯಾರಿಗೂ ಸಮಯವಿಲ್ಲ. ಎಲ್ಲರ ಕಣ್ಣಲ್ಲೂ ನೋವಿನ ಛಾಯೆ. ಎಲ್ಲರಿಗೂ ಅನ್ನಿಸುವುದು ಅಪ್ಪನನ್ನ ಇನ್ನಷ್ಟು ಆಡಬೇಕಿತ್ತು. ಕೊನೆಯ ದಿನಗಳಲ್ಲಿ ಅಮ್ಮನ ಸೇವೆ ಮಾಡಬೇಕಿತ್ತು. ಹಾಗೆ ಪಶ್ಚಾತ್ತಾಪ. ಹೆಂಡತಿಯನ್ನ ಇನ್ನೂ ಪ್ರೀತಿಸಬೇಕಿತ್ತು. ಅವಳೊಂದಿಗೆ ಹೆಚ್ಚಿನ ಸಮಯ ಕಳೆಯಬೇಕಿತ್ತು. ಮಕ್ಕಳಿಗೆ ಸಮಯ ಕೊಡಬೇಕಿತ್ತು. ಮಿತ್ರರ ಜಗಳ ಮಾಡಬೇಕಿತ್ತು ಎಂದನ್ನು ಏನೇನೋ ಹಳೆಯ ನೆನಪುಗಳು ಕಾಡುತ್ತಿವೆ. ಅಂತೂ ಇಷ್ಟಾದರೂ ಸಾಧ್ಯವಿಲ್ಲ ಎಂಬ ನೆಮ್ಮದಿಯೇ ಇದೆ. ಹಳೆಯ ಭಾವಚಿತ್ರಗಳನ್ನು ನೋಡಿ ಈಗಲೂ ಮನಸ್ಸು ತುಂಬಿ ಬರುತ್ತಿದೆ. ಈ ಸಮಯವು ಎಂಥ ವಿಚಿತ್ರ ನೋಡಿ. ಹಾಗೆ ಸಮಯವೆಂದು ಹೋಗುತ್ತದೋ. ನಿನ್ನಯ ನವ ಯುವಕನ ನನ್ನ ಮಿತ್ರ ಇಂದು ವೃದ್ಧನಂತೆ ಕಾಣುತ್ತಿದ್ದಾನೆ. ಒಮ್ಮೆ ಮರೀಚಿಕೆ ಕನಸು ಕಾಣುತ್ತಿದ್ದರೂ ಗತಿಸಿದ ದಿನಗಳಲ್ಲಿ ಕಳೆದು ಹೋಗುತ್ತಲೋ ಇದ್ದಾರೆ. ಆದರೆ ಇದು ಪರಮ ಸತ್ಯ. ಎಲ್ಲ ಮಿತ್ರರು ನೋಡುತ್ತಲೇ ಹಣ್ಣಾಗುತ್ತಿದ್ದಾರೆ. ಕೆಲವರು ಹಣ್ಣು ಕೂಡ ಆಗುತ್ತಿದ್ದಾರೆ. ಮಿತ್ರರೇ, ಮುಂದೆ ಸಮಯದ ಲಯ ಇನ್ನೂ ತೀವ್ರವಾಗುತ್ತಿದೆ. ಈಗ ಉಳಿದ ಬದುಕೇ ಒಂದು ದೊಡ್ಡ ಬಹುಮಾನ. ಇದರಿಂದ ಮಾಡುವುದನ್ನು ಮಾಡಿ ಮುಗಿಸಿ, ಕೊಡುವುದನ್ನು ಕೊಟ್ಟು ಮುಗಿಸಿ, ಮನಸ್ಸಿನ ಆಸೆಗಳನ್ನು ಬಿಚ್ಚಿಟ್ಟು ಕೊರಗಿದ್ದಿರಿ. ನಿರಾಳ ಮನಸ್ಸಿನಿಂದ ಬದುಕಿ. ಪ್ರತಿಯೊಬ್ಬ ಹಳೆಯ ಮಿತ್ರನೂ ಈ 100 ವಜ್ರ ಹಳೆಯ ಮಿತ್ರರೊಂದಿಗೆ ಬದುಕಿನ ಕೊನೆಯ ಕನಸು ಸದಾ ಮೆಲುಕು ಹಾಕುತ್ತಾ ನಗುತ್ತಾ ಕಳೆಯೋಣ. ಇದು 2024 ಅಂದರೆ 35 ವರ್ಷಗಳ ಒಂದು ಗೆಳೆತನ ಆಗಿರಬಹುದು, ಬದುಕಾಗಿರಬಹುದು, ಬದುಕಿನ ಹಲವಾರು ಕೋನಗಳಾಗಿರಬಹುದು. ಅದರಲ್ಲಿ ಬರುವಂತಹ ಕಷ್ಟ, ಸುಖ, ನೋವು, ನಲಿವುಗಳು ಎಲ್ಲವೂ ಸೇರಿರುತ್ತದೆ. 2025 ಬದುಕು. ಈಗ ನಮ್ಮ ಮುಂದೆ ಇರುವುದು ಮಕ್ಕಳ ಮದುವೆ, ಮೊಮ್ಮಕ್ಕಳ ಒಂದು ಪೋಷಣೆ. ನನ್ನ ಸೇರಿ ಬಂದಾದೆ ಸುಳಿಯಲ್ಲಿ ನಾನು ಹೋರಾಡುವಾಗ ಜೊತೆಯಾಗಿ ನೀನು ಬಂದೆ. ಇನ್ನೇನು ಕಾಣೆ ಮುಂದೆ. ಆಸೆಯು ಕೈಗೂಡಿತು, ಆಸರೆ ದೊರೆತಾಯಿತು, ಚಿಂತೆ ದೂರವಾಯಿತು, ಮನಸ್ಸು ಹಗುರವಾಯಿತು. ನಿನ್ನೊಡನೆ ಸ್ನೇಹದಾಸೆ, ಒಂದಾಗಿ ಬಾಳುವಾಸೆ, ನಿನ್ನೊಡನೆ ಸ್ನೇಹ